ಜನತಾದಳ ಪಕ್ಷ ಅಧಿಕಾರದಲ್ಲಿರಲಿ ಇಲ್ಲದೆ ಹೋಗಲಿ ಯಾವತ್ತೂ ಕೂಡ ಒಂದು ಸಮುದಾಯ ಒಂದು ಸಮಾಜದ ಏಳಿಗೆಗೋಸ್ಕರ ದುಡಿಮೆ ಮಾಡಿರ್ತಕ್ಕಂಥ ಪಕ್ಷ ಅಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ರಚನೆ ಮಾಡಬೇಕು ಅಂತ ಸನ್ಮಾನ್ಯ ಕುಮಾರಣ್ಣ ಅವರು ಯಾವಾಗಲೂ ಏನು ಹೇಳ್ತಾ ಇರ್ತಾರೆ, ಹೃದಯ ತುಂಬಿ ಹೇಳ್ತಾ ಇರ್ತಾರೆ. ಆ ರೀತಿ ನಾವು ಸರ್ವರಿಗೂ ನೀವು ಯಾವ ಜಾತಿ, ಯಾವ ಸಮುದಾಯ, ಯಾವ ಧರ್ಮಕ್ಕೆ ಸೇರಿದ್ದೀರಾ ಅಂತಕ್ಕಂಥದ್ದು ಎಂದೂ ಪ್ರಶ್ನೆ ಮಾಡಿಲ್ಲ ನಾವು. ಆದರೆ ಬಹುಶಃ ವಿಪರ್ಯಾಸ ಒಂದಂತೂ ಸತ್ಯ. ನಾವು ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ವಿ, ಹತ್ತತ್ರ 1,500 ಕೋಟಿಯಷ್ಟು ಅನುದಾನ ತಗೊಂಬಂದು ನಾವು ಚನ್ನಪಟ್ಟಣ ತಾಲೂಕಿನ ಅಭಿವೃದ್ಧಿಗೆ ಹೂಡಿಕೆ ಮಾಡಿದ್ವಿ. ಆದರೆ ನಮ್ಮಲ್ಲಿ ಪ್ರಚಾರದ ಕೊರತೆ, ನಾವು ಪ್ರಚಾರ ಪಡೆದುಕೊಳ್ಳಕ್ಕೆ ಹೋಗಿಲ್ಲ. ಅದು ಬಹುಶಃ ನಮ್ಮಲ್ಲಿ ಇರುವಂಥ ದೊಡ್ಡ ಲೋಪದೋಷ ಅಂತಕ್ಕಂಥದ್ದನ್ನ ನಮಗೆ ಅರಿವಾಗಿರುವಂಥದ್ದು. ನಾವು ಚುನಾವಣೆ ಸಂದರ್ಭದಲ್ಲೇ ನಾವು ಮಾತನಾಡ್ತಾ ಇದ್ವಿ. ಈಗ 10 ರೂಪಾಯಿ ಕೆಲಸ ಮಾಡಿದ್ರೆ 100 ರೂಪಾಯಿಯಷ್ಟು ಇವತ್ತು ಪ್ರಚಾರ ಪಡ್ಕೊಳ್ತಕ್ಕಂಥ ಸಮಾಜದ ಮಧ್ಯೆ ಇವತ್ತು 1000 ರೂಪಾಯಿ ಕೆಲಸ ಮಾಡಿ 10 ರೂಪಾಯಿ ಕೂಡ ನಾವು ಪ್ರಚಾರ ಪಡ್ಕೊಂಡಿಲ್ವಲ್ಲ ಅಂತಕ್ಕಂಥದ್ದನ್ನ ಬಹುಶಃ ಆ ವಿಚಾರ ಅಂತೂ ನಾವು ಹೇಳ್ಬೋದು ಇವತ್ತು. ಆದರೆ ನಾವು ಯಾವತ್ತೂ ಒಂದು ಸಮುದಾಯ ಜಾತಿ ಪರವಾಗಿ ಕೆಲಸ ಮಾಡಿಲ್ಲ. ಎಲ್ಲರ ಜೊತೆಯಲ್ಲೂ ಇದ್ದೇವೆ, ಮುಂದೆನೂ ಇರ್ತೇವೆ. ಪ್ರಚಾರದ ಬಗ್ಗೆ ಹೇಳಿದ್ವಿ. ಹಿಂದೆ ನಿಮ್ಮ ಎಲೆಕ್ಷನ್ 19 ಎಲೆಕ್ಷನ್ಲೂ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ರೈತರ ಸಾಲ ಮನ್ನಾ ಮಾಡಿದ್ರು. ಅದಾದ ನಂತರದಲ್ಲಿ ಸಾಕಷ್ಟು ಒಂದು ವಿವಾದಗಳು ಬಂದಾಗ ಒಂದು ಸಮುದಾಯಗಳ ಜೊತೆ ನಿಂತಿದ್ರು ಅವರು. ಅಂದ್ರೆ 23 ಎಲೆಕ್ಷನ್ ಆಗ್ಬೋದು, ಮತ್ತೆ ಈ ಎಲೆಕ್ಷನ್ಲೂ ಕೂಡ ಪ್ರಚಾರದ ವಿಚಾರ ಮಾತಾಡಿ ಅಲ್ಲಿಂದ ಇಲ್ಲಿವರೆಗೂ ಅದನ್ನು ಸರಿ ಮಾಡ್ಕೊಳಕ್ ಆಗ್ಲಿಲ್ವಾ ಅಂತ. ತಾವು ಒಳ್ಳೆ ಪಾಯಿಂಟ್ ನಾನು ಮಿಸ್ಔಟ್ ಮಾಡಿದ್ದೆ. ಈಗ ರೈತರ ಸಾಲ ಮನ್ನಾ ಬಗ್ಗೆ ನೀವೇನು ಚರ್ಚೆ ಮಾಡ್ತೀರಿ. ಈಗ ರೈತರ ಸಾಲ ಮನ್ನಾ ಬರೀ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟೇ ಆಗಿಲ್ಲ. ಯಾಕೆಂದರೆ ನಮಗೆ ನಮ್ಮ ಪಕ್ಷ ಬಲಿಷ್ಠವಾಗಿರುವಂಥದ್ದೇ ಹಳೆ ಮೈಸೂರು ಪ್ರಾಂತ್ಯ. ಇದು ವಾಸ್ತವ, ಒಂದು ಹಂತದ ಬಲಿಷ್ಠತೆ ಇರುವಂಥದ್ದು ನಮಗೆ ಹಳೆ ಮೈಸೂರು ಪ್ರಾಂತ್ಯ. ಆದರೆ ಉತ್ತರ ಕರ್ನಾಟಕಕ್ಕೆ ಹೋದರೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ಕಮ್ಯುನಿಟಿ ಪ್ರತಿಯೊಬ್ಬರಿಗೂ ರೈತರ ಸಾಲ ಮನ್ನಾ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ನಾವೆಲ್ಲ ಹಿಂದೆ ಭಾಳ ಚಿಕ್ಕ ಹುಡುಗರು, ಆದರೆ ದೇವೇಗೌಡರು ಸಾಹೇಬರು ಕೂತ್ಕೊಂಡು ನಮಗೆ ಒಂದಷ್ಟು ಪಾಠಗಳು ಮಾಡ್ತಾ ಇರ್ತಾರೆ, ಒಂದಷ್ಟು ಅವ್ರ ಇತಿಹಾಸವನ್ನು ತಿರ್ಚಬೇಕಾದ್ರೆ ನೋಡ್ತಾ ಇರ್ತೇವೆ. ಎಲ್ಲ ಸಮುದಾಯ ಜಾತಿಗಳಿಗೂ ಕೂಡ ಸಮಚಿತ್ತವಾಗಿ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮಾಡ್ಕೊಂಬಂದಿದ್ದಾರೆ. ಇವೆಲ್ಲವನ್ನು ಒಂದು ಮಾರ್ಗದರ್ಶನದ ರೀತಿ ನಾವು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆ ಇರ್ಬೋದು ಅಥವಾ ಹಿರಿಕರನ್ನ ವಿಶ್ವಾಸಕ್ಕೆ ತೊಗೊಂಡೋಗ್ತಕ್ಕಂಥ ಕೆಲಸವನ್ನು ಸಂಘಟನೆಯ ದೃಷ್ಟಿಯಿಂದ ಮಾಡ್ತೇನೆ. ನಾನು ಸಂಘಟನೆ ಮಾಡ್ತೀನಿ, ಕಾರ್ಯಕರ್ತರಿಗೆ ಧೈರ್ಯ ತುಂಬ್ತೀನಿ ಅಂದರೆ ಬಹುಶಃ ದೇವೇಗೌಡರ ಮೊಮ್ಮಗನಾಗಿ ಕುಮಾರಸ್ವಾಮಿಯ ಮಗನಾಗಿ ನಿಮ್ಮ ಮುಂದೆ 2 ಮಾಡೆಲ್ ಇದೆ. ಒಂದು ದೇವೇಗೌಡರ ಮಾಡಲ್ ಪಾಲಿಟಿಕ್ಸು, ಇಲ್ಲ ಕುಮಾರಸ್ವಾಮಿ ಅವರ ಮಾಡಲ್ ಪಾಲಿಟಿಕ್ಸ್. ನಿಮಗೆ ಯಾವ್ದು ಅನಿವಾರ್ಯ ಅಥವಾ ಅಗತ್ಯ ಅಂತ ಅನಿಸ್ತು? ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿಯಲ್ಲೂ ಕೂಡ ಈಗ ಬಹುಶಃ ಕುಮಾರಣ್ಣನಿಗೆ ಇರ್ತಕ್ಕಂಥ ಹೃದಯವಂತಿಕೆ ಏನಿದೆ, ಹೃದಯ ವೈಶಾಲ್ಯತೆ ಗುಣಗಳು, ಹೃದಯವಂತಿಕೆ ಬಹುಶಃ ಸಾರ್ವಜನಿಕ ಬದುಕಿಗೆ ಬಂದ ಮೇಲೆ ಎಲ್ಲವೂ ಕೂಡ ಒಂದು ರೀತಿ ಲೆಕ್ಕಾಚಾರದ ರೀತಿ ರಾಜಕಾರಣಗಳು ನಡೆಯುತ್ತೆ. ಆದರೆ ನಮ್ಮ ತಂದೆ ಅಂತ ಹೇಳ್ತಕ್ಕಂಥದ್ದೆಲ್ಲ ಇವತ್ತು ಇಡೀ ರಾಜ್ಯನೂ ನೋಡಿದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರ ತಾಯಿ ಹೃದಯವನ್ನು ಯಾರೇ ಕಷ್ಟ ಅಂತ ಬಂದರೂ ಕೂಡ ಅವರು ಹೃದಯ ಮಿಡಿಯುತ್ತೆ. ಹಾಗಾಗಿ ಆ ಒಂದು ಗುಣ ಅಂತೂ ನಾನು ಖಂಡಿತವಾಗ್ಲೂ ಸನ್ಮಾನ್ಯ ನಮ್ಮ ತಂದೆಯವರಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಯಾವಾಗಲೂ ಕೂಡ ಅಳವಡಿಸ್ಕೊಳ್ಳಿಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ ಶುಡ್ ಬಿ ನ್ಯಾಚುರಲ್. ಇನ್ನೊಬ್ಬರು ನೋವಲ್ಲಿದ್ದಾಗ ಅವರ ಜಾಗದಲ್ಲಿ ನಾವು ನಿಂತು ಯೋಚನೆ ಮಾಡ್ತಕ್ಕಂಥದ್ದು ಆಗಬೇಕು. ಆಗಲೇ ನಾವು ಜನಪ್ರತಿನಿಧಿಗಳು ಅಂತ ಅನ್ಸ್ಕೊಳ್ಳೋಕ್ಕೆ ಅರ್ಹರಿರ್ತೀವಿ. ಅದನ್ನು ಹೊರತುಪಡಿಸಿ ಈಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಂದು ಈಸ್ ಎನ್ ಎನ್ಸೈಕ್ಲೋಪೀಡಿಯಾ ಆಫ್ ಪೊಲಿಟಿಕ್ಸ್. ಅಲ್ಲಿ ಕಲಿತಕ್ಕಂಥದ್ದಕ್ಕೆ ಎಷ್ಟು ಆಳವಾಗಿ ಹೋದರೂ ಅಷ್ಟು ಡೆಪ್ತು ಡೀಟೇಲ್ಸ್ ಸಿಗುತ್ತೆ. ಹಾಗಾಗಿ ಇಬ್ಬರ ಒಂದು ವ್ಯಕ್ತಿತ್ವನೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ರೂಢಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇನೆ. ಜವಾಬ್ದಾರಿನೂ ನನ್ನ ಮೇಲಿದೆ. ಗೊತ್ತಿದೆ ಇವತ್ತು ಪ್ರಾದೇಶಿಕ ಪಕ್ಷ ಕಟ್ತಕ್ಕಂಥದ್ದು ಎಷ್ಟು ಕಷ್ಟ ಇದೆ, ಕಟ್ಟಿ ಉಳಿಸ್ಕೊಬರ್ತಕ್ಕಂಥದ್ದು ಎಷ್ಟು ಕಷ್ಟ ಇದೆ ಅನ್ನೋದು. ಹಾಗಾಗಿ ಇವೆಲ್ಲ ಕಷ್ಟದ ಅರಿವು ನನಗೆ ಗೊತ್ತಿದೆ. ಅದರಲ್ಲೂ ನಮ್ಮದು ಅವರ್ ಪಾರ್ಟಿ ಈಸ್ ನಾಟ್ ಬಿಲ್ಟ್ ಬೈ ಲೀಡರ್ಸ್, ಇಟ್ ಈಸ್ ಬಿಲ್ಟ್ ಬೈ ಕಾರ್ಯಕರ್ತರು. ನಮ್ಮ ಪಕ್ಷ ಅತಿ ಹೆಚ್ಚು ಕಾರ್ಯಕರ್ತರು ಇರುವಂಥ ಪಕ್ಷ ಜನತಾದಳ ಪಕ್ಷ. ಹಾಗಾಗಿ ಅವರೆಲ್ರಿಗೂ ಇವತ್ತು ಶಕ್ತಿ ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕು. ಬಹುಶಃ ತಾವು ಸುಖೇಶ್ ಅವರು ತಾವು ಕೇಳಿದ್ರಿ ಕಣ್ಣಲ್ಲಿ ನೀರು ಹಾಕಿದ ವಿಚಾರ. ನಾನು ಚುನಾವಣೆಗೆ ನಿಂತಾಗ ಯಾವ ಕಾರಣಕ್ಕೂ ನನ್ನಲ್ಲಿ ಇರ್ತಕ್ಕಂಥ ಯಾವುದೇ ಭಾವನೆಗಳನ್ನ ಹೊರಗಡೆ ಹಾಕಬಾರ್ದು ಅಂತಕ್ಕಂಥದ್ದು ಆಲೋಚನೆ ಮಾಡಿದ್ದೆ. ಅದಕ್ಕೆ ಕಾರಣನೇ ಪಕ್ಷದ ಕಾರ್ಯಕರ್ತರು ಹುಮ್ಮಸ್ ಕಮ್ಮಿ ಆಗಬಾರ್ದೆಲ್ಲೋ ಅಂತ. ದಿನ ಕಾರಣಾಂತರಗಳಿಂದ ಆಯಿತು. ಆದರೆ ಇವತ್ತೇ ನನ್ನ ಬೆಳಗ್ಗೆಯಿಂದ ಕಣ್ಣಲ್ಲಿ ನೀರು ಹಾಕಿಲ್ಲ. ಯಾಕೆಂದರೆ
ಬೇಡ. ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಟ್ರೆಂಡ್ ಸೆಟ್ ಮಾಡಿದ್ರು ಆ ಟೈಮಲ್ಲಿ ಹೇಳಿ ಇಲ್ಲ, ನಾವೇನು ಕಣ್ಣಲ್ಲಿ ನೀರು ಹಾಕಿ ಮತ ಗಿಟ್ಟಿಸ್ಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ಏನಿಲ್ಲ. ಒಂದಷ್ಟು ಸಂದರ್ಭದಲ್ಲಿ ನಾವು ಭಾವನಾತ್ಮಕವಾಗಿ ಕೆಲವೊಂದಷ್ಟು ಘಟನೆಗಳು, ಕೆಲವೊಂದಷ್ಟು ಹಿನ್ನಡೆಗಳು, ಕೆಲವೊಂದಷ್ಟು ಮೋಸಕ್ಕೆ, ಷಡ್ಯಂತ್ರಕ್ಕೆ ಬಲಿಯಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಆ್ಯಸ್ ಎ ಕ್ಯಾಂಡಿಡೇಟ್ ಅಂತ ಅನ್ನಿಸ್ಕೊಂಡಾಗ ನಾವು ವಿ ಹ್ಯಾವ್ ಟು ಸಿ ಇನ್ ಮೆನಿ ಪರ್ಸ್ಪೆಕ್ಟಿವ್ಸ್, ಹಲವಾರು ಆ್ಯಂಗಲ್ಗಳಲ್ಲಿ ನೋಡಬೇಕಾಗ್ತದೆ. ಹಾಗಾಗಿ ಅನಿರೀಕ್ಷಿತವಾಗಿ ಆಯ್ತು ಅಷ್ಟೇ, ಬಿಟ್ಟರೆ ಬೇರೆ ಅದರ ಹಿಂದಿನ ಉದ್ದೇಶ ಏನಿಲ್ಲ. ಕೊನೆ ಪ್ರಶ್ನೆ. ಎರಡು ಕ್ಷೇತ್ರದ ಹಿನ್ನಡೆ, ಎರಡು ಚುನಾವಣೆ ಹಿನ್ನಡೆ ಆಯಿತು, ಇದು ಮೂರನೇ ಚುನಾವಣೆ ಕೂಡ ಹಿನ್ನಡೆ ಆಗಿದೆ. ಸಹಜವಾಗಿಯೇ ಈ ಒಂದು ಚುನಾವಣೆ ಫಲಿತಾಂಶ ಬೇಸರ ಆಗಿದೆ. ಕುಟುಂಬ ಯಾವ ರೀತಿ ನೋಡುತ್ತೆ ಈ ಒಂದು ಫಲಿತಾಂಶ ಅಂತ? ಒಂದು ಕಡೆಗೆ ರೇವತಿಯವರು ರೇವತಿಯವರು ಕೂಡ ಪ್ರಚಾರ ಮಾಡಿದ್ರು, ದೇವೇಗೌಡರು ಪ್ರಚಾರ ಮಾಡಿದ್ರು, ಕುಮಾರಸ್ವಾಮಿ ಪ್ರಚಾರ ಮಾಡಿದ್ರು, ಎಲ್ಲರೂ ಕೂಡ ಪ್ರಚಾರ ಮಾಡಿದ್ರು. ನಿಮ್ಮ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ಸರ್? ನನ್ನ ಕುಟುಂಬ, ಪಕ್ಷದ ಕಾರ್ಯಕರ್ತರು, ಜೊತೆಯಲ್ಲಿ ನಮ್ಮ NDA ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ನಾವೆಲ್ಲರೂ ಒಂದು ಕುಟುಂಬದ ರೀತಿ ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಈ ಮೂರು ಇವತ್ತೇನು ಉಪಚುನಾವಣೆಗಳ ಸೋಲಿದೆ, ಇದನ್ನು ಮುಂದಿನ ದಿನಗಳಲ್ಲಿ ಎರಡೂ ಪಕ್ಷದ ನಾಯಕರು ಕೂತ್ಕೊಂಡು ವಿಮರ್ಶೆಯನ್ನು ಮಾಡ್ತೇವೆ. ಮುಂದೆ ಯಾವ ರೀತಿ ಸರಿಪಡಿಸ್ಕೊಂಡು ಹೋಗಬೇಕು, ನಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಾಗಿದೆ ಕೂತ್ಕೊಂಡು ಚರ್ಚೆ ಮಾಡ್ತೇವೆ. ಅದನ್ನು ಹೊರತುಪಡಿಸಿ ಇವತ್ತು ಇಲ್ಲಿ ಕುಟುಂಬ ಅಂದರೆ ನಮ್ಮ ತಂದೆ, ನಮ್ಮ ತಾತ, ನಮ್ಮ ತಾಯಿ, ನನ್ನ ಹೆಂಡತಿ, ಈ ಪ್ರಶ್ನೆ ಬರೋದಿಲ್ಲ. ಇದು ನಮ್ಮ ಕಾರ್ಯಕರ್ತರುಗಳ ಒಂದು ಭಾವನೆಗಳಿಗೆ ಇವತ್ತು ನೋವಾಗಿದೆ. ಮೊದಲು ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು, ಆ ಜವಾಬ್ದಾರಿ ನನ್ನ ಮೇಲಿದೆ, ಮಾಡ್ತೇನೆ. ಈಗ ಮುಂದಿನ ದಿನಗಳಲ್ಲಿ ನಿಖಿಲ್ ಅವರು ಪರಾಜಿತ ಆದಂಥ ಸ್ಥಳದಲ್ಲೇ ಗೆದ್ದು ಜನರ ಸೇವೆ ಮಾಡ್ತಾರ ಅಂತ ಎಲ್ಲಿಂದ? ಅಲ್ಲ, ಈಗ ನಾನು ಈ ಜಿಲ್ಲೆ ಬಿಟ್ಟಾಗಲಿ ಅಥವಾ ಇನ್ನೊಂದು ಕಡೆ ಎಲ್ಲಿ ನಿಂತ್ಕೊಳ್ತಕ್ಕಂಥದ್ದು ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ನನಗೆ ಜನ ಮತ ನೀಡಿದ್ದಾರೆ. ರಾಮನಗರದಲ್ಲಿ 76,000 ಜನ ಆಶೀರ್ವಾದ ಮಾಡಿದ್ದಾರೆ, ಇಲ್ಲಿ 87,000 ಜನ ಆಶೀರ್ವಾದ ಮಾಡಿದ್ದಾರೆ. ಮೇಲ್ಗಡೆನೂ ನಮ್ಮ ಲೀಡ್ರ್ಗಳಿಗೆ ನಾನು ಒಂದೇ ಮಾತು ಹೇಳಿದೆ, ದಯಮಾಡಿ ಧೃತಿಗೆಡಬೇಡಿ. ಇವತ್ತು ನಾನು MLA ಅಂತಕ್ಕಂಥ ಒಂದು ಪಟ್ಟ ಇಲ್ಲ ಅಷ್ಟೇ ಅಲ್ವಾ. ಅದನ್ನು ಹೊರತುಪಡಿಸಿ ಈ ಜಿಲ್ಲೆಯ ಜನತೆ, ಕ್ಷೇತ್ರದ ಜನತೆ, ರಾಜ್ಯದ ಜನತೆ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರಿಗೆ ಶಕ್ತಿ ತುಂಬಿಸಿದ್ದಾರೆ. ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಅವ್ರಿಗೆ ಶಕ್ತಿ ತುಂಬಿಸಿದ ಮೇಲೆ ಈಗ ಅವ್ರ ಋಣ ತೀರಿಸ್ತಕ್ಕಂಥ ಕೆಲಸ ನಾನು ಮಾಡಬೇಕಾ ಬೇಡವಾ? ನಾನು ಮಾಡ್ತೀನಿ, ಖಂಡಿತವಲ್ಲೂ ಅವ್ರ ಜೊತೆಲಿ ಇರ್ತೇನೆ. ಸೋಲಿಂದ ಹತಾಶ ಆದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಕೆಟ್ಟುವಂತ ಕೆಲಸ ಮಾಡ್ತೀರಾ? ಈಗ ಆಲ್ರೆಡಿ ನಾನು ಅದನ್ನು ಮಾಡಿದ್ದೆ, 7 ಜಿಲ್ಲೆಗಳ ಪ್ರವಾಸ ಮಾಡಿದ್ದೀನಿ. ಈಗ ಅದನ್ನು ಮುಂದುವರಿಸ್ತೇನೆ. ಅದು ಒಂದು ಭಾಗ, ನಮ್ಮ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು ಒಂದು ಭಾಗ. ಆದರೆ ಬೇರೆ ಎಲ್ಲ ವಿಚಾರಗಳಲ್ಲೂ ಯಾವ ರೀತಿ ಒಂದು ಪಕ್ಷದ ನಾಯಕರ ಒಂದು ಮಾರ್ಗದರ್ಶನವನ್ನು ಪಡೆದು ಕೆಲಸ ಮಾಡಬೇಕು ಮಾಡ್ತೇನೆ.